journey. ನಮಸ್ಕಾರ. ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಆರಂಭಕ್ಕೆ ಕೇಳಿ ನಾ ಮೆಚ್ಚಿದ ಪುಸ್ತಕ. ಈ ವಿಚಾರವಾಗಿ ಮಾತನಾಡುತ್ತಾರೆ ವೆಂಕಟೇಶ್ ಸಂಪ. ಯುವ ಸ್ನೇಹಿತರಿಗೆ ನಮಸ್ಕಾರ. ನಾ ಮೆಚ್ಚಿದ ಪುಸ್ತಕ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರೋದು ಸೂರ್ಯದೇವರ ರಾಮಮೋಹನ್ ರಾವ್ ಅವರು ಬರೆದಿರ್ತಕ್ಕಂತಹ ತೆಲುಗು ಮೂಲದ ಸಂಕಲ್ಪ ಕಾದಂಬರಿ. ಇದನ್ನ ಕನ್ನಡಕ್ಕೆ ರಾಜಾ ಚೆಂಡೂರ್ ಅವರು ಅನುವಾದಿಸಿದ್ದಾರೆ. ಕತ್ತಲೆ ಕವಿದು ಮುಖ ಕಟ್ಟಿ ದಿಕ್ಕು ಕಾಣದೆ ಕುಳಿತುಕೊಂಡಿದ್ದ ಅದೊಂದು ನಿರಾಶಾಭಾವ. ಬದುಕೆಂಬುದು ಬಡತನದೊಂದಿಗೆ ಪ್ರಾರಂಭವಾಗಿ ಇಡೀ ಸಮಾಜದೆದುರು, ಜಾತಿ ಜನರೆದುರು ತುಂಬಾ ಕನಿಷ್ಠದವರಾಗಿ ಊರು, ಕೇರಿ, ನೆಂಟರು, ಇಷ್ಟರು, ಬಂಧು ಬಳಗ ಎಲ್ಲರೂ ತೂಕರಿಸುತ್ತಿದ್ದ ಕಾಲವದು. ಪ್ರಪಂಚದಲ್ಲೆಲ್ಲ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರೇ ಬದುಕುವುದು ಕಷ್ಟ. ಏನೂ ಇಲ್ಲದ ಒಬ್ಬ ನಿರಕ್ಷರ ಕುಕ್ಷಿ ಚೂರುಪಾರು ಶಿಕ್ಷಣ ಪಡೆದವ ಅದು ಹೇಗೆ ಬದುಕಿಯಾನು ಎಂಬ ತಾತ್ಸಾರ ಮನೋಭಾವ ಹೊಂದಿದ ವಿಚಿತ್ರ ಜಗತ್ತು. ಬಡವರ ಕೈಗೆಟುಕದ ಶಿಕ್ಷಣ ವ್ಯವಸ್ಥೆ. ದಿನೇ ದಿನೇ ಮೌಲ್ಯ ಕಳೆದುಕೊಂಡು ಸಂಬಳಕ್ಕಾಗಿ ಕೆಲಸಕ್ಕಾಗಿ ಓದು ಎಂಬ ಹಂತಕ್ಕೆ ನಿಂತ ಸಂದರ್ಭ. ಹೊಸತನ ಸೃಷ್ಟಿಸದೆ ಹಳೆಯದನ್ನೇ ಜೆರಾಕ್ಸ್ ಮಾಡುವುದನ್ನು ಹೇಳಿಕೊಡುವ ಶಿಕ್ಷಣ ಪದ್ಧತಿ. ಹಳ್ಳಿಯಲ್ಲಿ ಹುಟ್ಟಿದವ, ಇಂಗ್ಲಿಷ್ ಬಾರದವ, ನಿಯತ್ತಿನಿಂದಿದ್ದವ, ಪೆದ್ದು ಸ್ವಭಾವದವ, ಹೀಗೆ ತೀರಾ ಕೆಳಮಟ್ಟದ ಜೀವನ ಪದ್ಧತಿಯಲ್ಲಿ, ಪರಿಸರದಲ್ಲಿ ಕೀಳರಿಮೆಯಿಂದ ಬದುಕಬೇಕಾದ ಪರಿಸ್ಥಿತಿ. ಯಾವುದೇ ಭಾವನೆಗಳಿಲ್ಲದೆ ಬಡತನದ ಹರುಕು ಚಾದರದೊಳಗೆ ಮುಳುಗಿ ಕುಳಿತ ಪ್ರತಿಭೆ, ತಾಕತ್ತು, ಹಣದ ಮೌಲ್ಯವೇ ತಿಳಿಯದೆ ಗುಲಾಮರನ್ನಾಗಿ ಇತರರನ್ನು ಕಾಣುವ ದುರ್ಜನರು, ಹೀಗೊಂದಷ್ಟು ಪ್ರಸ್ತುತ ವಿಕಾರತೆಯ ಆಕಾರ ಪಡೆದ ಪ್ರಪಂಚದಲ್ಲಿ ತಿಮ್ಮ ಎಂಬ ಯುವಕ ತನಗಾದ ಅವಮಾನ ಕಷ್ಟದಿಂದಾಗಿ ತ್ರಿನೇತ್ರನಾಗಿ ಪ್ರಪಂಚದ ಶ್ರೇಷ್ಠ ಕೈಗಾರಿಕೋದ್ಯಮಿಯಾಗಿ ರೂಪುಗೊಳ್ಳುವ ಬಗೆಯೇ ಈ ಸಂಕಲ್ಪ. ನಾನೇ ಯಾವುದೋ ಒಂದು ಕಥೆಯಲ್ಲಿ ಬರೆದಿದ್ದೆ. ಇಂದಿನ ಯುವಕ ಬಹುತೇಕರಿಗೆ ಕೆಲಸವೂ ಇಲ್ಲ, ಹಾಗಂತ ಪುರುಷತ್ವೂ ಇಲ್ಲ. ಯಾವಾಗ ನೋಡಿದರೂ ಬ್ಯುಸಿ ಎಂಬ ಪದದ ಬೆನ್ನು ಹತ್ತಿ ಹಗಲು ರಾತ್ರಿ, ಪುನರಪಿ ಇರುಳು ಪುನರಪಿ ಬೆಳಗು ಎಂಬಂತೆ ಸಾಗುತ್ತಿರುವ ಸೋಮಾರಿ ಬದುಕಿಗೆ ವಿದ್ಯಾರ್ಹತೆ ಇಲ್ಲದಿದ್ದರೆ ಏನೂ ಸಾಧಿಸಲಾಗುವುದಿಲ್ಲ. ಹಣ, ಜನ ಎಲ್ಲಾ ಗಳಿಸಲು ವಿದ್ಯೆ ಬೇಕು, ದೊಡ್ಡ ದೊಡ್ಡ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಎಂದು ತಿಳಿಯುವ ಕೋಟ್ಯಾಂತರ ಯುವಕರಿಗೆ ಪಾಠ ಹೇಳಿದಂತಿದೆ ಈ ಕಾದಂಬರಿ. ಇಡೀ ವ್ಯವಹಾರ ಪ್ರಪಂಚದಲ್ಲಿ ವ್ಯವಹರಿಸಲು BBM, MBA ಅಂತ ಡಿಗ್ರಿಗಳಿಗಿಂತಲೂ ಮುಖ್ಯವಾಗಿ ಸಾಮಾನ್ಯ ಜ್ಞಾನ ಬೇಕು ಎಂಬುದನ್ನು ಒಂದೇ ಒಂದು ಗಾದೆ ಮಾತಿನ ಮೂಲಕ ತಿಳಿಸುತ್ತದೆ ಕಾದಂಬರಿ. ಫೈಂಡ್ ಎ ನೀಡ್ ಅಂಡ್ ಫಿಲ್ ಇಟ್. ಅವಕಾಶಗಳನ್ನು ಗುರುತಿಸು ಹಾಗೂ ಅದನ್ನು ಪೂರೈಸು. ನಿನಗೆ ಬೇಡ ಎಂದರೂ ಹಣ ಸಿಗುತ್ತದೆ, ಸ್ಥಾನಮಾನ ಸಿಗುತ್ತದೆ. ವ್ಯವಹಾರ ಸಮುದ್ರದಲ್ಲಿ ಈಜುತ್ತೇವೆ. ನೀರು ಹೇರಳವಾಗಿದ್ದಲ್ಲಿ ಬಾವಿ ತೋಡಿದರೆ ಪ್ರಯೋಜನವಿಲ್ಲ. ನೀರಿನ ಅವಶ್ಯಕತೆ ಇದ್ದಲ್ಲಿ ಬಾವಿ ತೋಡಬೇಕು. ಅದನ್ನೇ ವ್ಯವಹಾರ ಎನ್ನುತ್ತಾರೆ ಲೇಖಕರು. ಇನ್ನೊಂದು, ಒಂದಷ್ಟು ಜನ ₹100 ಸಂಬಳವಿದ್ದರೂ ರಿಸ್ಕ್ ತೆಗೆದುಕೊಳ್ಳದೆ ಒಮ್ಮೆ ಕೆಲಸಕ್ಕೆ ಸೇರಿದರೆ ಜೀವನ ಪೂರ್ತಿ ಭದ್ರವಾಗಿರಬಹುದೆಂಬ ಭಾವನೆಯಿಂದ ಲಕ್ಷಗಟ್ಟಲೆ ಲಂಚ ಸುರಿದು ಕೆಲಸಗಿಟ್ಟಿಸಿಕೊಳ್ಳುತ್ತಾರೆ. ಆ ಲಂಚದ ಹಣ ಕೊಡುವ ಬದಲು ಅದನ್ನೇ ವ್ಯವಹಾರಕ್ಕೆ ಹೂಡಿಕೆ ಮಾಡಿದರೆ ಕೋಟಿಗಟ್ಟಲೆ ಸಂಪಾದಿಸಬಹುದೆಂಬ ಸಾಮಾನ್ಯ ಜ್ಞಾನವೂ ಇವರಿಗೆ ಅರಿವಿರುವುದಿಲ್ಲ. ಅದಕ್ಕೆ ತಕ್ಕಂತೆ ನಮ್ಮ ಜನರ ಮನೋಭಾವ, ಶಿಕ್ಷಣ ವ್ಯವಸ್ಥೆ ರೂಪಿತಗೊಳ್ಳುತ್ತಿರುವುದು ವಿಷಾದನೀಯ. ನಾನು ಒಬ್ಬ ಬರಹಗಾರನಾಗಿ ರೂಪಿತಗೊಳ್ಳಲು ಸಂಕಲ್ಪ ಮೂಲ ಪ್ರೇರಕ. ಎಲ್ಲಾ ಕ್ಷೇತ್ರದಲ್ಲಿಯೂ ಸಂವಹನವು ಇಂದು ಬಹಳ ಮುಖ್ಯ. ಅದಿಲ್ಲದಿದ್ದರೆ ಎಲ್ಲಿಯೂ ನಾವು ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಸಂವಹನ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ವೇಷಭೂಷಣ, ಬೇರೆಯವರೊಂದಿಗೆ ವ್ಯವಹರಿಸುವ ರೀತಿ, ದೊಡ್ಡ ದೊಡ್ಡವರ ಸಂಪರ್ಕದಿಂದಾಗಿ ಆಗುವ ಉಪಯೋಗ, ನಮಗಿರುವ ಬಂಧಗಳ ಚಿಬ್ಬೆಯುವ ಬಗೆ, ಭಾವನೆಗಳ ತೊಳಲಾಟದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವಿಕೆ, ಯಾರ ಗೆಳೆತನದ ಗಳಿಕೆ ಹೀಗೆ ಮಾಡಬೇಕು, ಸಂದರ್ಭಗಳ ನಿರ್ವಹಣೆ, ಸಮಯದ ಉಪಯೋಗ, ಹೀಗೆ ಸರ್ವ ರೀತಿಯಲ್ಲಿಯೂ ಅಭಿವೃದ್ಧಿಯನ್ನ ಸೂಕ್ಷ್ಮವಾಗಿ ಸಾರುತ್ತದೆ ಸಂಕಲ್ಪ. ಇಂದಿನ ಶಿಕ್ಷಣ ಪದ್ಧತಿಯ ವಿರುದ್ಧ ಖಾರವಾಗಿ ಹೇಳುತ್ತದೆ. ಅಂಕ ಗಳಿಕೆಗಾಗಿ ವರ್ಷವಿಡೀ ಓದುವುದನ್ನು ವಿರೋಧಿಸುತ್ತದೆ. ಹೊಸದರ ಸೃಷ್ಟಿಯಾಗಬೇಕು, ಅದು ಶಿಕ್ಷಣದ ಉದ್ದೇಶವಾಗಬೇಕು ಎಂಬುದನ್ನ ಕಥಾನಾಯಕ ಸಾರುತ್ತಾನೆ. ABCD ಎಂದರೇನು? ಇಂದು ನಾವು ಶಾಲೆಯಲ್ಲಿ A ಫಾರ್ ಆಪಲ್, B ಫಾರ್ ಬ್ಯಾಟ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಎಂದೆಲ್ಲ ಹೇಳುತ್ತೇವೆ. ಆದರೆ ನಾನು ಹೇಳುತ್ತೇನೆ ಕೇಳು ಎಂದು ಕಥಾನಾಯಕ ಹೇಳುತ್ತಾನೆ. A ಫಾರ್ ಎಬಿಲಿಟಿ, B ಫಾರ್ ಬ್ಯಾಲೆನ್ಸ್, C ಫಾರ್ ಕರೇಜ್, D ಫಾರ್ ಡೇರ್ನೆಸ್. ಆ ಅಂದರೆ ಅರಸನಲ್ಲ, ಅವಿರತ ಶ್ರಮ. ಆ ಎಂದರೆ ಆನೆಯಲ್ಲ, ಆತ್ಮವಿಶ್ವಾಸ. ಇವೆರಡೇ ಸಾಕು ಇಡೀ ಜಗತ್ತಿನ ಮಧ್ಯೆ ಬದುಕುವುದನ್ನು ತಿಳಿಸುತ್ತದೆ. ಕತೆ ಸಾಗಿದ್ದು ಹೀಗೆ. ತಿಮ್ಮ ಎಂಬಾತ ಅನಕ್ಷರಸ್ಥ. ಆತ ಇಂಗ್ಲಿಷ್ ಸಿನಿಮಾ ನೋಡುತ್ತಿದ್ದರಿಂದ ಅಲ್ಪ ಸ್ವಲ್ಪ ಅದರ ಬಗ್ಗೆ ಜ್ಞಾನ ಇರುತ್ತದೆ. ಯಾವುದೋ ಚಿಕ್ಕ ಗಲಾಟೆ ಮಾಡಿ ಬಂದ ನಂತರ ಮಾವಿನ ತೋಪಿನಲ್ಲಿ ಕುಳಿತಿದ್ದ. ನಾಯಿಯೊಂದು
ಇವನೆಡೆಗೆ ನೋಡಿ ಬೊಗಳುತ್ತಿತ್ತು. ಹಚ ಹಚ ಎಂದರೂ ನಾಯಿ ಓಡಲಿಲ್ಲ, ಮತ್ತೆ ಬೊಗಳಲಾರಂಭಿಸಿತು. ಇದನ್ನು ಕಂಡು ತಿಮ್ಮ ಹಿಂತಿರುಗಿ ನೋಡಿದ. ದೊಡ್ಡದೊಂದು ಹಾವು ಇವನನ್ನು ಕಚ್ಚಲು ಎಡೆ ಎತ್ತಿ ನಿಂತಿತ್ತು. ನಾಯಿಯಿಂದ ತಿಮ್ಮನಿಗೆ ದೊಡ್ಡ ಸಹಾಯವಾಯಿತು. ಅದನ್ನೆತ್ತಿಕೊಂಡು ಹೋಟೆಲ್ಗೆ ಹೋಗಿ ತಾನು ಕಾಫಿ ಕುಡಿದು ನಾಯಿಗೂ ಬನ್ನನ್ನು ಕೊಟ್ಟ. ನಾಯಿಗೆ ಏನು ತಿಳಿಯುತ್ತದೆ ಹೇಳಿ? ಅದು ಮಾರಲು ಇಟ್ಟಿದ್ದ ಬನ್ ಪ್ಯಾಕೆಟ್ ಅನ್ನು ಎತ್ತಿಕೊಂಡು ಓಡಿತು. ಅಂಗಡಿಯವನು ಗಲಾಟೆ ಮಾಡಿದ. ಇದು ನೀನು ಕರೆದುಕೊಂಡು ಬಂದ ನಾಯಿ, ನೀನು ಇದಕ್ಕೆ ಹಣವನ್ನು ಕೊಡಲೇಬೇಕೆಂದು. ಆತ ಎಂಟಾಣಿಗೂ ಗತಿ ಇಲ್ಲದೆ ಆ ಹೋಟೆಲ್ನಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿದ. ಆ ಸಂದರ್ಭದಲ್ಲಿಯೇ ಇಂದು ಎಂಬಾಕೆಯ ಪರಿಚಯವಾಯಿತು. ಇಂದು ಒಬ್ಬಳು ಪ್ರತಿಭಾವಂತೆ. ಅವಳ ಜೊತೆ ನಿರುದ್ಯೋಗಿ ಸೈಂಟಿಸ್ಟ್, ಇಂಜಿನಿಯರ್ ಉದ್ಯೋಗ ಸಿಗುತ್ತದೆಯೇನೋ ಎಂದು ತಾವು ಓದಿದ ಮೆಡಲ್ ಹಿಡಿದು ದೇಶದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೀಗಳೆಯುತ್ತಾ ಬದುಕಿಕೊಂಡು ಒಪ್ಪತ್ತಿನ ಊಟಕ್ಕೂ ಪರದಾಡುತ್ತಿದ್ದರು. ತಿಮ್ಮನನ್ನು ಚಿಕ್ಕ ಪ್ರಶ್ನೆಯಲ್ಲೇ ಪರೀಕ್ಷಿಸಿ ಆತನ ಅನಕ್ಷರತೆಯಲ್ಲಿಯೂ ಇರುವ ಮೇಧಾವಿತನವನ್ನು ಅರಿತಿದ್ದಳು ಇಂದು. ಹೀಗಿರುವಾಗ ಕಾಲೇಜೊಂದರಲ್ಲಿ ಪ್ರತಿಭಾವಂತೆ ಮಾಲಿನಿ ಉಪನ್ಯಾಸಕಿಯಾಗಿದ್ದಳು. ಆಕೆಯ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳೆದುರಿಡುತ್ತಾಳೆ. ಬಹಳ ಕಷ್ಟ ಪ್ರಶ್ನೆ, ಉತ್ತರ ಸರಳ. ಯಾರಿಗೂ ಉತ್ತರಿಸಲಾರದೆ ಮುಖ ತಗ್ಗಿಸಿಕೊಂಡಿರುವಾಗ ಸಿರಿವಂತ ಹುಡುಗಿಯೊಬ್ಬಳು ತಾನು ಉತ್ತರಿಸಬಲ್ಲೆ, 1 ತಿಂಗಳ ಕಾಲಾವಕಾಶ ಬೇಕು ಎಂದು ಅಲ್ಲಿಂದ ಹೋಗುತ್ತಾಳೆ. ಪ್ರಿಯಾಂಕಳಿಗಾಗಿ ಇಡೀ ಕಾಲೇಜು ಹುಡುಗರು ತುದಿಗಾಲಲ್ಲಿ ನಿಂತಿದ್ದರು. ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡಲು ಇಂದುವಿನ ಸಹಾಯ ಪಡೆಯುತ್ತಾಳೆ ಪ್ರಿಯಾಂಕಾ. ಇಂದುವಿಗೂ ಉತ್ತರಿಸಲಾಗದೇ ಇರುವಾಗ ತಿಮ್ಮ ಎದುರಾಗುತ್ತಾನೆ. ತಿಮ್ಮ ತಾನು ಇದನ್ನು ಬಗೆಹರಿಸಬಲ್ಲೆ, ತನ್ನ ಸ್ನೇಹಿತನ ತಾಯಿಯ ಉಳಿವಿಗೋಸ್ಕರ ತನಗೆ 2,000 ರೂಪಾಯಿ ಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಕೋಟಿ ಕೋಟಿ ಡಿಗ್ರಿ ಹೋಲ್ಡರ್ಗಳಿಗೆ ವಿಜ್ಞಾನಕ್ಕೆ ನಿಲುಕದ ಸಮಸ್ಯೆಗೆ ತನ್ನ ಸಾಮಾನ್ಯ ಜ್ಞಾನದಲ್ಲಿ ಪರಿಹಾರ ಸೂಚಿಸುತ್ತಾನೆ ತಿಮ್ಮ. ಆಡಿದ ಮಾತಿಗೆ ತಕ್ಕಂತೆ ಪ್ರಿಯಾಂಕಾ ತಿಮ್ಮ ಹಾಗೂ ಇಂದುಗೆ ಹಣ ಕೊಡುವುದಿಲ್ಲ. ಬದಲಿಗೆ ನೀವ್ಯಾರು ಎಂದು ಗೊತ್ತಿಲ್ಲದಂತೆ ಅವಮಾನಿಸುತ್ತಾಳೆ. ದುಡ್ಡು ಕೇಳಲು ಹೋದ ಇಂದುವಿಗೆ ತನ್ನ ಗೆಳೆಯ ಬೋಸ್ನ ಬಳಿ ಮಾನಭಂಗ ಮಾಡಲು ಯತ್ನಿಸುತ್ತಾಳೆ. ಇದನ್ನು ತಿಳಿದ ತಿಮ್ಮ ಪ್ರಿಯಾಂಕಳನ್ನು ಅವಮಾನಿಸಿ ಎದುರು ಹಾಕಿಕೊಳ್ಳುತ್ತಾನೆ. ಪ್ರಿಯಾಂಕಳ ಮೋಸ ಇಡೀ ಕಾಲೇಜಿಗೆ ತಿಳಿಯುತ್ತದೆ. ತಿಮ್ಮನ ಬುದ್ಧಿಕೌಶಲ್ಯವನ್ನರಿತ ಉಪನ್ಯಾಸಕಿ ಮಾಲಿನಿ ತಿಮ್ಮನನ್ನು ತನ್ನ ಉದ್ದೇಶದ ಅಸ್ತ್ರವನ್ನಾಗಿಸಿಕೊಳ್ಳಲು ತೀರ್ಮಾನಿಸುತ್ತಾಳೆ. ಮಾಲಿನಿಯ ಉದ್ದೇಶ ಮಾತ್ರ ಲೇಖಕ ಗೌಪ್ಯವಾಗಿ ಬಿಟ್ಟು ಹೋಗಿದ್ದಾರೆ. ಇತ್ತ ಪ್ರಿಯಾಂಕಳ ತಂದೆ ಅವರ ಕಡೆಯವರು ತಿಮ್ಮನನ್ನು ಹುಡುಕಿಸಿ ಇಂದು, ತಿಮ್ಮ, ಸೈಂಟಿಸ್ಟ್, ಇಂಜಿನಿಯರ್ 4 ಕಟ್ಟಿ ಹಾಕಿ ಹೊಡೆಯಲಾರಂಭಿಸುತ್ತಾರೆ. ಆ 4 ಕೊಲ್ಲುವುದೇ, ಅದರಲ್ಲೂ ತಿಮ್ಮನ ಸಾವೇ ಅವರ ಉದ್ದೇಶವಾಗಿತ್ತು. ಆದರೆ ತಿಮ್ಮ ಚಾಣಾಕ್ಷನಾಗಿ ಅವರಿಗೆ ಒಂದು ಸವಾಲು ಹಾಕುತ್ತಾನೆ. 4 ವರ್ಷದೊಳಗೆ ಹಣ, ಸ್ಥಾನಮಾನ, ವಿದ್ಯೆ ಎಲ್ಲದರಲ್ಲೂ ನಿಮ್ಮ 4 ಪಟ್ಟು ಬೆಳೆಯುತ್ತೇನೆಂದು ಅಲ್ಲಿಂದ ಹೊರಡುತ್ತಾನೆ. ಅಲ್ಲಿಂದ ತಿಮ್ಮ ಬದಲಾಗುತ್ತಾನೆ. ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದು ಶಿವಾಲಯದ ಹೊಳೆಯಲ್ಲಿ ಮಿಂದು ಮಾಲಿನಿ ದೇವಿಯ ಬಳಿ ದಿನೇ ದಿನೇ ಬದುಕಿನ ಪಾಠ ಕಲಿಯುತ್ತಾನೆ. ಇದೇ ಪ್ರತಿಯೊಬ್ಬರ ಜೀವನ ಶೈಲಿಗೆ ಮಾದರಿ ಪಾಠದಂತಿದೆ. ವ್ಯವಹಾರದಲ್ಲಿ ನಿರ್ಧಾರದ ಪ್ರಾಮುಖ್ಯತೆ, ಸಮಯ ಪಾಲನೆ, ಜನಗಳ ಮನೋಭಾವದ ಸಮರ್ಪಕ ಬಳಕೆ, ಅವಶ್ಯಕತೆ, ಅವಕಾಶದ ಸದುಪಯೋಗ, ಕ್ಷೇತ್ರಗಳ ನಿರ್ವಹಣೆ, ಶಕ್ತಿಯ ಉಪಯೋಗ ಇವೆಲ್ಲವೂ ಇಲ್ಲಿ ಹತ್ತಿಯ ಎಳೆ ಬಿಡಿಸಿದಂತೆ ಹೇಳುತ್ತಾರೆ ಲೇಖಕರು. ಮುಖ್ಯವಾಗಿ ಇಷ್ಟವಾಗಿದ್ದು ಇಲ್ಲಿನ ಗಾದೆ ಮಾತುಗಳು. ಇದೊಂದು ರೀತಿಯ ಮಾತ್ರ ಇದ್ದಂತೆ ಸೊರಗಿದ ಇಡೀ ದೇಹ ಮನಸ್ಸು ಸರಿಪಡಿಸುವ ರೀತಿ ಈ ಗಾದೆ ಮಾತು ಕೆಲಸ ಮಾಡುತ್ತದೆ. ಅದರಲ್ಲಿ ಮುಖ್ಯವಾಗಿ ನನಗಿಷ್ಟವಾದ ಒಂದು 4 ಗಾದೆ ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮರೆವು ಒಂದು ಅಪರಾಧ, ಸೋಮಾರಿತನ ಅದಕ್ಕೂ ದೊಡ್ಡ ಅಪರಾಧ. ಮಾಡಬೇಕಾದ ಕೆಲಸ ಮರೆತು ಅದಕ್ಕೆ ಸಮಜಾಯಿಸಿಕೊಟ್ಟುಕೊಂಡು ಬದುಕುವುದು ಇನ್ನೂ ಅಪರಾಧ. ಸೋಮಾರಿತನ ಮರೆತು ಅಂದುಕೊಂಡಿದ್ದನ್ನು ಸಾಧಿಸುವುದೇ ಸಾಮರ್ಥ್ಯಕ್ಕೆ ಬುನಾದಿ. ಶಿಕ್ಷಣದ ಬಗ್ಗೆ ಇನ್ನೊಂದನ್ನು ಹೇಳುತ್ತಾರೆ. ವಿದ್ಯಾ ವ್ಯವಸ್ಥೆ ಎಂಬುದು ಒಂದು ಕೈಗಾರಿಕೆ. ವಿದ್ಯಾರ್ಥಿಗಳು ಕಚ್ಚಾ ವಸ್ತುಗಳು, ಕ್ಲಾಸ್ ರೂಮುಗಳು, ವರ್ಕ್ಶಾಪ್ ಶೆಡ್ಗಳು, ಅಧ್ಯಾಪಕರು, ಕಾರ್ಮಿಕರು, ಪ್ರೊಡಕ್ಷನ್ ಶೆಡ್ಯೂಲ್ಗಳು, ಅಡ್ಮಿಷನ್, ಇನ್ನಿತರೆ ಕಾರ್ಯಗಳು, ಪ್ರಾಡಕ್ಟ್ಗಳು, ಗ್ರಾಜ್ಯುಯೇಟ್ಗಳು. ಹೀಗೆ ಶಿಕ್ಷಣ ವ್ಯವಸ್ಥೆ ವ್ಯವಹಾರೀಕರಣವಾದದ್ದನ್ನು ತಿಳಿಸುತ್ತದೆ. ಇನ್ನೊಬ್ಬರ ಆಸರೆಯಲ್ಲಿ ಬದುಕುವ ಜೆಂಟಲ್ಮ್ಯಾನ್ಗಿಂತ ತನ್ನ ಕಾಲ ಮೇಲೆ ತಾನು ಬದುಕುವ ರೈತ ಶ್ರೇಷ್ಠ ಎಂಬುದನ್ನು ಹೇಳುತ್ತದೆ. ಇದರ ಮಧ್ಯೆ ಮಾಲಿನಿ ದೇವಿ ಶ್ರೇಷ್ಠ ಕೈಗಾರಿಕೋದ್ಯಮಿಗಳು ಬೆಳೆದು ಬಂದ ರೀತಿ ಎನಿಸುವುದು ನಿಜಕ್ಕೂ ಮೆಚ್ಚುವಂತಹದು. ಪ್ರತಿಯೊಂದು ಸಂದರ್ಭದಲ್ಲೂ ಬರುವ ತೊಂದರೆ ಎದುರಿಸಿ ತಿಮ್ಮ ತ್ರಿನೇತ್ರನಾಗಿ ದೊಡ್ಡ ಕೈಗಾರಿಕೋದ್ಯಮಿಯಾಗಿ ತನ್ನ ಮಾತನ್ನು ಪೂರೈಸುತ್ತಾನೆ. ಯಾವುದೇ ಜಾತಿವಾದ, ಧರ್ಮವಾದವಿಲ್ಲದೆ ಓದುವ ಹವ್ಯಾಸ ಬೆಳೆಸಲು ಕಾರಣವಾಗುವ ಇಂದಿನ ಕೊಳಕು, ನಿಸ್ಸತ್ವ, ಪರಿಸ್ಥಿತಿ, ಪರಿಸರದಲ್ಲಿ ಬದುಕಲು ತಿಳಿಸುವ ಇಂಥ ಕಾದಂಬರಿಗಳು ಬಹಳ ಮುಖ್ಯ. ವ್ಯವಹಾರಿ ಪ್ರಪಂಚದಲ್ಲಿ ಬೇಕಿರುವುದು ದೊಡ್ಡ ಡಿಗ್ರಿ ಅಲ್ಲ, ಸಾಮಾನ್ಯ ಜ್ಞಾನ ಎಂಬುದನ್ನು ಪ್ರತಿಪಾದಿಸುತ್ತದೆ. ನಾ ಮೆಚ್ಚಿದ ಪುಸ್ತಕಗಳ ಪಟ್ಟಿ ದೊಡ್ಡದಿದೆ. ಆದರೂ ನಾ ಚಿಕ್ಕವನಿದ್ದಾಗ ನನ್ನ ಬದುಕಿಗೆ ಪ್ರೇರೇಪಿಸಿದ ಪುಸ್ತಕ ಇದು. ಮೆಚ್ಚಲೇಬೇಕು, ಅದೇ ಸಂಕಲ್ಪ. ಇದುವರೆಗೆ ನಾ ಮೆಚ್ಚಿದ ಪುಸ್ತಕ ಈ ವಿಚಾರವಾಗಿ ಮಾತನಾಡಿದವರು ವೆಂಕಟೇಶ್ ಸಂಪ.